ನಾನು ಯಾರು ಎಂದು ನನ್ನೊಳಗೆ ನಾನು ಹುಡುಕಲು ಹೋದಾಗ ಆ ನಾನು ನನಗೆ ದೊರೆತು ನಾನು ಅವನೊಳು ಬೆರೆತು ಅವನಾಗುವ ಕಲೆ ನಾನು ಅರಿತಾಗ ನಾನು ಯಾರು ಎಂದು ನನಗೆ ಮಾಹಿತಿ ಆಗುತ್ತದೆ. ಜಾಗೃತ್ನಲ್ಲಿ ನಾನು ಇದ್ದೇನೆ, ಸ್ವಪ್ನದಲ್ಲಿಯೂ ನಾನಿದ್ದೇನೆ, ಸುಷುಪ್ತಿಯಲ್ಲಿಯೂ ನಾನಿದ್ದೇನೆ. ಒಮ್ಮೆ ರಾಜ ಪಕ್ಕದ ರಾಜನೊಂದಿಗೆ ಯುದ್ಧಕ್ಕೆ ಸನ್ನದ್ಧನಾದ. ಆ ರಾಜ ಈ ರಾಜ್ಯದ ಮೇಲೆ ದಂಡೆತ್ತಿ ಬಂದ. ಆ ಸಂದರ್ಭದಲ್ಲಿ ಯುದ್ಧದ ಸಂದರ್ಭದಲ್ಲಿ ಸಾಕಷ್ಟು ಸೈನಿಕರು ಹತರಾದರು. ಮಂತ್ರಿಮಂಡಲ ನಾಶ ಆಯಿತು. ರಾಜ ಸೋತು ಸೆರೆಯಾಳಾದ. ಆ ರಾಜನನ್ನು ರಾಜ ಬಿಟ್ಟು ಆತನ ರಾಜ್ಯಭಾರವನ್ನು ತಾನು ವಹಿಸಿಕೊಂಡ. ಆ ಸಂದರ್ಭದಲ್ಲಿ ಗತಿಗೆಟ್ಟು ರಾಜ ಎಲ್ಲೆಂದರಲ್ಲಿ ಅಲಿಯುತ್ತಾ ಹಸಿವಿಗಾಗಿ ಪರಿತಪಿಸುತ್ತಿದ್ದ. ಎಲ್ಲಿಯೋ ಆಹಾರ ಸಿಕ್ತು. ಆ ಆಹಾರ ತಗೋಬೇಕು ಅಂತನ್ನೋದರಲ್ಲೇ ಅದು ಮಣ್ಣು ಸೇರಿತು. ಆ ಸಂದರ್ಭದಲ್ಲಿ ದುಃಖಿತನಾಗಿ ಕೆಳಗೆ ಬಿದ್ದ ಶಬ್ದ ಆತನಿಗೆ ಗೋಚರಕ್ಕೆ ಬಂತು. ಎದ್ದು ನೋಡಿದ, ತನ್ನ ರಾಜ್ಯದಲ್ಲಿ ಏನೂ ತೊಂದರೆ ಆಗಿಲ್ಲ. ನಿದ್ರೆಯಲ್ಲಿದ್ದ ರಾಜ. ಆತನ ಹೆಸರು ಜನಕ ಮಹಾರಾಜ. ಆ ಜನಕ ಮಹಾರಾಜ ಮಲಗಿದಾಗ ಇದೆಲ್ಲ ಗೋಚರಕ್ಕೆ ಬಂತು. ಆತ ಯುದ್ಧ ಮಾಡಿದ್ದು ಸತ್ಯ, ಆತನ ಮಂತ್ರಿಮಂಡಲ ನಾಶವಾದದ್ದು ಸತ್ಯ, ಸೈನಿಕರು ಹತರಾದದ್ದು ಸತ್ಯ, ತಾನು ಊಟಕ್ಕಾಗಿ ಪರಿತಪಿಸಿದ್ದು ಸತ್ಯ, ಆಹಾರ ಕೆಳಗೆ ಬಿದ್ದಾಗ ತಾನು ಕೆಳಗೆ ಬಿದ್ದದ್ದು ಸತ್ಯ. ಅದನ್ನು ತೆಗೆದುಕೊಳ್ಳುವಾಗ ಯಾವುದು ಸತ್ಯ? ಕಣ್ಣು ತೆಗೆದು ನೋಡಿದಾಗ ರಾಜ್ಯ ಹಾಳಾಗಿಲ್ಲ, ಮಂತ್ರಿಮಂಡಲ ನಾಶ ಆಗಿಲ್ಲ, ಸೈನ್ಯ ಕೂಡ ಸತ್ತಿಲ್ಲ, ಯಾವುದೇ ಕುಂದುಂಟಾಗಿಲ್ಲ, ಎಲ್ಲಿ ಬೆಂಕಿ ಅನಾಹುತಗಳು ಆಗಿಲ್ಲ, ಮತ್ತೊಬ್ಬ ರಾಜ ತನ್ನನ್ನು ದಂಡೆತ್ತಿ ಕೂಡ ಬಂದಿಲ್ಲ. ಆದರೆ ಸ್ವಪ್ನದಲ್ಲಿ ಇದೆಲ್ಲ ಸತ್ಯ ಅನಿಸಿತ್ತು. ಎದ್ದು ನೋಡಿದರೆ ಅದು ಯಾವುದೂ ಇಲ್ಲ. ತನಗೆ ಗಾಯಗಳಿಲ್ಲ, ತನಗೆ ಹಸಿವು ಕೂಡ ಆಗಿಲ್ಲ, ತಾನು ತಿರುಕ ಅಲ್ಲ, ತನ್ನ ರಾಜ್ಯ ಯಾರೂ ಕಸಿದುಕೊಂಡಿಲ್ಲ. ಆದರೂ ಕೂಡ ಸ್ವಪ್ನದಲ್ಲಿ ಸತ್ಯ ಆಗಿತ್ತು. ಆತನಿಗೆ ಹುಚ್ಚಾಯಿತು. ಎಂಥ ಹುಚ್ಚು ಅಂದರೆ ಅದು ಸತ್ಯವೋ ಇದು ಸತ್ಯವೋ? ಯಾವುದು ಸತ್ಯ? ಹೀಗೆ ಕಣ್ತೆರೆದು ನೋಡಿದ್ದು ಸತ್ಯವೋ, ಅಥವಾ ನಾನು ಕಣ್ಮುಚ್ಚಿ ನಿದ್ರಿಸುವಾಗ ನನಗೆ ಆದ ಒಂದು ಆಘಾತ ಅದು ಸತ್ಯವೋ? ಯಾವುದು ಸತ್ಯ? ಅದು ಸತ್ಯವೋ ಇದು ಸತ್ಯವೋ? ಅಲ್ಲಿ ಸಭೆ ನಡೆದಾಗ ಕೂಡ ಅದು ಸತ್ಯವೋ ಇದು ಸತ್ಯವೋ? ಹೆಂಡತಿ ಬಂದು ಏನಾಯಿತು ಅಂತ ಕೇಳಿದಾಗ ಅದು ಸತ್ಯವೋ ಇದು ಸತ್ಯವೋ? ರಾಜ ಮೈಮರೆತು ಅದನ್ನೇ ಕಳುವರಿಸಲಿಕ್ಕೆ ಹತ್ತಿದ. ಎಲ್ಲಿ ಹೋದರೂ ಕೂಡ ಅದೇ ಕಳುವರಿಕೆನೇ. 1, 2, 3 ದಿನ ಆಯಿತು. ಯಾವ ವೈದ್ಯನಿಗೆ ತೋರಿಸಿದರೂ ಈ ಕಳುವರಿಕೆ ಹೋಗ್ತಾ ಇಲ್ಲ. ಭಯಭೀತನಾಗಿದ್ದಾನೆ. ಅದು ಸತ್ಯವೋ ಇದು ಸತ್ಯವೋ ಅನ್ನುವ ಪ್ರಶ್ನೆ ತನ್ನನ್ನು ಕಾಡಲಿಕ್ಕೆ ಹತ್ತಿತು. ಜಾಗೃತಿನಲ್ಲಿ ನೋಡಿದಾಗ ಏನು ಇತ್ತೋ ಅದು ಸತ್ಯವೋ, ಸ್ವಪ್ನದಲ್ಲಿ ಕಂಡದ್ದು ಸತ್ಯವೋ? ಯಾವುದು ಸತ್ಯ? ಆ ಪ್ರಶ್ನೆಗೆ ಯಾರೂ ಉತ್ತರಿಸಲಿಲ್ಲ. ಯಾವ ವೈದ್ಯ ಕೂಡ ಅದಕ್ಕೆ ಔಷಧಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಬ್ಬ ಗುರು ಬಂದ, ಆತನೇ ಅಷ್ಟಾವಕ್ರ. ಆತ ಹೇಳಿದ, ಅದು ಸತ್ಯ ಅಲ್ಲ ಇದು ಸತ್ಯ ಅಲ್ಲ, ಅದು ಸತ್ಯ ಅಲ್ಲ ಇದು ಸತ್ಯ ಅಲ್ಲ, ಅವೆರಡೂ ಭ್ರಮೆ. ಈಗ ನೋಡಿದ್ದು ನಿನಗೆ ಸತ್ಯ ಅನ್ನಿಸ್ತದ, ಆದರೆ ಇದು ಸತ್ಯ ಅಲ್ಲ. ನೀನು ಅರಸನಾಗಿರೋದು ಸತ್ಯ ಅಲ್ಲ,
ನೀನು ಅರಸನಾಗಿ ಯುದ್ಧ ಮಾಡಿ ಸೋತದ್ದು ಸತ್ಯ ಅಲ್ಲ. ಇವೆರಡೂ ಮಿಥ್ಯ, ನೀನೊಂದೇ ಸತ್ಯ. ನಿನ್ನ ಸತ್ಯ ಮಾತ್ರ ಸತ್ಯ. ಅದು ನಿನ್ನ ಸ್ವಪ್ನದಾಗೂ ಇದ್ದು ನಿನ್ನನ್ನು ಸ್ವಪ್ನ ಬೀಳುವಂತೆ ಮಾಡಿ ನಾನು ಸ್ವಪ್ನ ಕಂಡೆ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು, ಅದು ಸತ್ಯ. ಮತ್ತು ನೀನು ಜಾಗೃತನಲ್ಲಿದ್ದಾಗ ಇದೆಲ್ಲವನ್ನು ನೋಡಿ ಅರಸನಾಗಿ ಅದೆಲ್ಲ ಇದ್ದಾಗ ಕೂಡ ಸಾಕ್ಷಿಯಾಗಿ ನಿನ್ನನ್ನು ನೋಡಿತು, ಅದು ಸತ್ಯ. ಮತ್ತು ಸುಷುಪ್ತಿಯಲ್ಲಿ ನೀನು ಆನಂದದಿಂದ ನಿದ್ರಿಸುವಾಗ ನಿನಗೆ ಸ್ವಪ್ನ ಇಲ್ಲ ಮತ್ತು ಜಾಗೃತಿಗಳ ಯಾವುದೇ ಒಂದು ಅನಿಸಿಕೆ ಇಲ್ಲ. ಹಾಗೆ ನೀನು ನಿದ್ರಿಸಿದಾಗ ನಾನು ನಿದ್ರಿಸಿದೆ ಅನ್ನುವ ಒಂದು ಎಚ್ಚರ ನಿನ್ನಲ್ಲಿ ಮರುಕಳಿಸಿತು. ಆಗಲೂ ಕೂಡ ಆ ಸತ್ಯ ಇತ್ತು. ಆ ಸತ್ಯ ಮೂರೂ ಸಮಯದಲ್ಲಿ ಸಾಕ್ಷಿಯಾಗಿ ನೋಡಿತಲ್ಲ, ಆ ಸತ್ಯನೇ ಸತ್ಯ. ಇವು ಮೂರೂ ಮಿಥ್ಯ. ಇವು ಮೂರೂ ಮಿಥ್ಯ. ಈ ಮಿಥ್ಯವನ್ನು ನೀನು ಇದ್ದಾಗಲೇ ಕಳ್ಕೋಬೇಕಾಗ್ತದೆ. ನಿನ್ನ ಸತ್ಯಕ್ಕೆ ನೀನು ಹೋಗಬೇಕಾಗ್ತದೆ. ಯಾಕಂದರೆ ಸ್ವಪ್ನದಲ್ಲಿ ಮಲಗಿದಾಗ ಸ್ವಪ್ನ ಕಂಡ, ಗಾಢವಾಗಿ ಮಲಗಿದಾಗ ಆನಂದದಿಂದ ನಿದ್ರೆ ಕಂಡ. ನಾನು ಎಚ್ಚೆತ್ತಾಗ ಅಲ್ಲಿ ನಿದ್ರೆ ಮಾಡಿದ ಅನುಭವ ಬಂತು. ಅಂದರೆ ಆ ನಿದ್ರೆ ಮಾಡಿದ್ದು ಯಾರು? ನಾನು ನಿದ್ರೆ ಹೋದೆ. ನಾನು ಗಾಢವಾಗಿ ನಿದ್ದೆ ಮಾಡಿದೆ ಅಂತನ್ನುವ ಅನುಭವ ಕೂಡ ತನಗೆ ಬಂತು. ನನಗೆ ಸ್ವಪ್ನ ಬಿತ್ತು ಅಂತನ್ನುವ ಅನುಭವ ಕೂಡ ತನಗೆ ಬಂತು. ಜಾಗೃತನಲ್ಲಿದ್ದವನು ನಾನು ಅನ್ನುವ ಅನುಭವ ಕೂಡ ತನಗೆ ಬಂತು. ಈ ಸಂದರ್ಭದಲ್ಲಿ ಮೂರೂ ಕಾಯಕಗಳಲ್ಲಿ, ಕಾಯದಿಂದಾದ ಮೂರೂ ಕಾಯಕಗಳಲ್ಲಿ ತಾನು ಹೇಗೆ ಸತತ ಮೂರಕ್ಕೂ ಸಾಕ್ಷಿಯಾಗಿ ಇದ್ದಾನೋ ಅದು ಸತ್ಯ. ಆ ಸತ್ಯ ಕಾರ್ಯನಿರ್ವಹಿಸುವಾಗ ಈ ಮೂರೂ ಮಿಥ್ಯ ಆಗ್ತವೆ. ಇರಲಿಲ್ಲ ಅಂದರೆ ಈ ಮೂರೇ ಸತ್ಯ ಆಗುತ್ತಾ, ಅದು ನಿನ್ನ ಕೆಲಸಕ್ಕೆ ಬಾರದೆ ಹೋಗ್ತದೆ. ನೀನು ಯಾವ ಸುಖಕ್ಕಾಗಿ ಹುಟ್ಟಿರುವೆಯೋ ಸಾಕ್ಷಿ ಇದೆ ನಿನ್ನಲ್ಲಿ. ಸಾಕ್ಷಿ ಮಾತ್ರ ನಾನು ಸ್ವಪ್ನ ಕಂಡೆ, ನಾನು ನಿದ್ರೆ ಹೋದೆ, ನಾನು ಜಾಗೃತನಾಗಿದ್ದೇನೆ, ನಾನು ರಾಜನಾಗಿದ್ದೇನೆ, ಇವು ಮೂರೂ ನಿನಗೆ ಗೊತ್ತಾಗುತ್ತೆ. ಈ ಮೂರರ ಬೆನ್ನ ಹಿಂದೆ ಇದ್ದ ಸಾಕ್ಷಿ ಸತ್ಯ ಅದು ತನಗೆ ಗೊತ್ತಾಗೋದಿಲ್ಲ. ಅದು ಗೊತ್ತಾಗದೆ ಇರೋದಿಲ್ಲ ಅಂತೇನಿಲ್ಲ, ಆದರೆ ಗೊತ್ತಾಗುತ್ತೆ. ಅಲ್ಲಿ ಪ್ರಯಾಣ ಮಾಡೋದು ಯಾರು? ಇವು ಮೂರನ್ನು ಕಳ್ಕೊಳ್ಳೋ ಬಗೆ ಹಾಗೆ. ನೀವು ಮೂರು ಜಪ ತಪ ಮಾಡಿದರೆ ಹೋಗ್ತವೇನೋ? ಇಲ್ಲ. ಆ ಸಾಕ್ಷಿ ಎಲ್ಲಿದ್ದಾನ? ಆ ಸಾಕ್ಷಿ ನಾನೇ ಸತ್ಯ, ಆ ಸತ್ಯ ನಾನು ಅಂಥೇಳಿ ಇವು ಮೂರೂ ಅವಸ್ಥೆಗೆ ತಿಳಿದಾಗ ಇವು ಮೂರೂ ಇಲ್ಲ ಆಗ್ತವ, ಇದು ಸತ್ಯ ಉಳಿಯುತ್ತೆ. ಹಾಗೆ ಅಂತಂದರೆ ಸಂಜೆ ಕತ್ತಲಲ್ಲಿ ಒಂದು ಹಗ್ಗ ಬಿದ್ದಿರ್ತದೆ, ಅದನ್ನು ಹಾವು ಅಂತ ತಿಳ್ಕೊತೀನಿ ನಾನು. ಹಾವು ಅಂತ ತಿಳ್ಕೊಂಡು ಬ್ಯಾಟ್ರಿ ಹಾಕಿ ನೋಡಿದಾಗ ಅದು ಹಾವಾಗಿರೋದಿಲ್ಲ. ಅದು ಹಾವು ಅಂಥೇಳಿ 3-4 ಜನ ಸಂಜೆ ಹೊರಗಡೆ ಹೋದಾಗ ಆ 3-4 ಜನರಿಗೆ ಹಾವಾಗಿ ಕಂಡದದು. ಒಬ್ಬರು ಹೋಗಿ ಕೋಲು ಮತ್ತು ದೀಪ ಅಂದರೆ ಬೆಳಕು ಬ್ಯಾಟ್ರಿ ತೊಗೊಂಡು ಬಂದಾಗ ಆ ಕೋಲು ಕೆಲಸಕ್ಕೆ ಬರಲಿಲ್ಲ, ಬೆಳಕು ಅದರ ಮೇಲೆ ಬಿದ್ದ ತಕ್ಷಣ ಹಗ್ಗ ಆಯಿತು, ಭಯ ಹೋಯಿತು. ಅಂದರೆ ಹಾವು ಅನ್ನುವ ಭ್ರಮೆ ತನ್ನಲ್ಲಿತ್ತು, ಹಗ್ಗ ಅನ್ನುವ ಸತ್ಯ ತನಗೆ ಹೊಳೆದಾಗ, ಅಂದರೆ ಅದರ ಮೇಲೆ ಬೆಳಕು ಚೆಲ್ಲಿದಾಗ ಅದು ಹಾವು ಹಗ್ಗ ಅನ್ನುವ ಸತ್ಯ ಗೊತ್ತಾಯ್ತು ನನಗೆ. ಅದರ ಮೇಲೆ ಬೆಳಕು ಹಾಕಿದ್ಯಾರು? ತಾನೇ ಬೆಳಕು ಹಾಕಿದ, ತಾನೇ ಅದನ್ನು ಹಾವಂತ ಭ್ರಮಿಸಿದ. ಅದು ಹಗ್ಗ. ಅದು ಹಗ್ಗ ಅನ್ನೋದು ಯಾವಾಗ ಗೊತ್ತಾಯಿತು ಅಂತಂದರೆ ತನ್ನ ಬೆಳಕು ಅದರ ಮೇಲೆ ಬಿದ್ದಾಗ, ತಾನೇ ತಂದ ಬೆಳಕು ಆ ಹಗ್ಗದ ಮೇಲೆ ಬಿದ್ದಾಗ, ಆ ವಸ್ತುವಿನ ಮೇಲೆ ಬಿದ್ದಾಗ ಅದು ಹಾವಾಗಿ ಗೋಚರಿಸಲಿಲ್ಲ, ಹಗ್ಗ ಆಗಿ ಗೋಚರಿಸ್ತು. ಹಗ್ಗ ಹಿಡ್ಕೊಂಡು ಹೆಗಲ ಮೇಲೆ ಹಾಕ್ಕೊಂಡ,
ಆದರೆ ರಾತ್ರಿ ಅದು ಅದಕ್ಕಿಂತ ಮುಂಚೆ ತನಗೆ ಹಾವಾದಾಗ ಅದನ್ನು ಮುಟ್ಟಕ್ಕೆ ಭಾಳ ಭಯಗೊಂಡ. ಇದು ಹೀಗೆ ಸ್ವಪ್ನದಲ್ಲಿ ತನಗೇನಾಯಿತು ಅದು ಭಯ ಆಯಿತು. ಜಾಗ್ರತ್ನಲ್ಲಿ ತಾನು ಹೇಗಿದ್ದ ಸ್ವಪ್ನ ಕಂಡು ಭಯಗೊಂಡ. ಜಾಗ್ರತ್ನಲ್ಲಿ ಅದು ಸತ್ಯವೋ ಇದು ಸತ್ಯವೋ ಅನ್ನುವ ಹುಡುಕಾಟ ಬೇಕಲ್ಲ. ಇದು ಸ್ವಪ್ನ ಅಂತಂದ್ರೆ ಹೋಯಿತು. ದಿನ ನಿತ್ಯ ಸ್ವಪ್ನ ಕಾಣ್ತಾನ, ನಿತ್ಯ ಸತ್ಯ ಕಾಣಿಸ್ತಾನ. ಸತ್ಯನೂ ಸುಳ್ಳಾಗುತ್ತಾ, ಸ್ವಪ್ನನೂ ಸುಳ್ಳಾಗುತ್ತಾ, ಸುಷುಪ್ತಿನೂ ಸುಳ್ಳಾಗುತ್ತಾ. ಇವು ಮೂರರ ಅತ್ತಾಚೆ ಇರುವ ತನ್ನನ್ನು ತಾನು ಸೇರಿದಾಗ ಇವು ಮೂರು ಅಳ್ಕೊಂಡೋಗಿ ಆತ ಸದಾ ಸುಖಿಯಾಗಲಿಕ್ಕೆ ಸಾಧ್ಯ ಆಗ್ತದೆ. ಇದು ಕಷ್ಟದ ಕೆಲಸ ಅಂಥೇಳಿ ಏನಿಲ್ಲ, ತನಗೆ ನಿಲುಕುವ ಕೆಲಸ. ಇದು ಸಕಲ ತನುಗಳಿಗೂ ನಿಲುಕುವ ಕೆಲಸ ಆದರೂ ಕೂಡ ಇಲ್ಲಿ ಮನಸ್ಸು ಪ್ರಯತ್ನ ಮಾಡೋದಿಲ್ಲ. ಮನಸ್ಸು ಸ್ವಪ್ನ ಕಾಣಿಸ್ತದ ತನುವಿನೊಂದಿಗೆ, ಮನಸ್ಸು ಪಾತ್ರ ಮಾಡ್ತದೆ ತನುವಿನೊಂದಿಗೆ, ಮತ್ತು ಹಗಲು ಕೂಡ ಪಾತ್ರ ಮಾಡ್ತದೆ. ಜಾಗ್ರತ್ನಲ್ಲಿ ತನಗೆ ಸತ್ಯ ಕಾಣಿಸ್ತದೇನು ಅಂತಂದರೆ ಇಲ್ಲ. ತಾನು ಯುದ್ಧ ಮಾಡಿದ್ದದಕ್ಕೆ ಕಿರೀಟಕ್ಕಾಗಿ, ಸಿಂಹಾಸನಕ್ಕಾಗಿ. ಕಿರೀಟದಲ್ಲಿ ಏನಿದೆ ಸತ್ಯ ಕಾಣಲಿಲ್ಲ. ಮತ್ತೊಬ್ಬ ರಾಜ ತನ್ನ ಮೇಲೆ ಯುದ್ಧಕ್ಕೆ ಬಂದದ್ದು ಕಿರೀಟಕ್ಕಾಗಿ. ತಾನು ಮತ್ತೊಬ್ಬ ರಾಜನೊಂದಿಗೆ ಸೆಣಸಾಡಿದ್ದು ತನ್ನ ಕಿರೀಟ ಉಳಿಸಿಕೊಳ್ಳೋದಕ್ಕಾಗಿ. ಆದರೆ ಕಿರೀಟ ಸತ್ಯ ಏನು ಅಂತಂದರೆ ಕಿರೀಟನೂ ಸುಳ್ಳು. ಹಾಗೆ ಒಂದು ಆ ಕಿರೀಟದ ಸತ್ಯ ಏನು ಅಂತಂದರೆ ಹೊನ್ನು, ಬಂಗಾರ. ಕಿರೀಟದ ಸತ್ಯ ಬಂಗಾರ, ಆದರೆ ಅದು ಆಭರಣ ಆಗ್ಯದ. ಕಿರೀಟ ಆಗ್ಯದ ಮತ್ತು ಆಭರಣ ಆಗ್ಯದ. ಅದರಲ್ಲಿ ನಾವೇನು ಹೇಳ್ತೀವಿ, ಒಂದು ನೆಕ್ಲೆಸ್ ಅಂತೀವಿ, ಮತ್ತೊಂದು ಕಿರೀಟ ಅಂತೀವಿ, ಮತ್ತೊಂದು ಕಡಗ ಅಥವಾ ಬಳೆ ಅಂತಂದಾಗ ಇವು ಮೂರೂ ವಸ್ತುಗಳು ನನಗೆ ಬೇರೆ ಬೇರೆಯಾಗಿ ಕಾಣ್ತಾವೆ. ಇವು ಮೂರೂ ಬೇರೆ ಬೇರೆಯಾಗಿ ಕಾಣ್ತಾವ. ಕೆಳಗೆ ಸತ್ಯ ಯಾವುದು ಅಂತಂದರೆ ಬಂಗಾರ. ಸತ್ಯ ವಸ್ತು ನನಗೆ ನಿಲ್ಕೋದಿಲ್ಲ. ಯಾವ ವಸ್ತು ನನಗೆ ಕಾಣ್ತದೋ ಆ ವಸ್ತುವಿನ ಮೇಲೆ ಆಸೆ ಹುಟ್ಟಿ ಅದೇ ಹೊನ್ನು ಕೊಟ್ಟು ಅದನ್ನು ಮಾಡಿಸ್ತೀನಿ. ಗಣಪತಿನ ಮಾಡಿಸ್ತೀನಿ, ಅವನಿಗೊಂದು ವಾಹನ ಕೂಡ ಮಾಡಿಸ್ತೀನಿ. ನಾನು ಇವೆರಡನ್ನು ಹೊನ್ನು ಕೊಟ್ಟೆ ಮಾಡಿಸ್ತೀನಿ. ಹೊನ್ನು ಕೊಟ್ಟು ಮಾಡಿಸಿದಾಗ ಆಪತ್ಕಾಲ ಅಂದರೆ ನನಗೆ ಸಂಪತ್ತು ಯಾವಾಗ ಬಂತೋ ಅದನ್ನು ಪೂಜೆ ಮಾಡ್ತೀನಿ, ಅದ್ರ ಮುಂದೆ ನೈವೇದ್ಯ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಏನೆಲ್ಲ ಮಾಡ್ತೀನಿ. ನಾನು ಮೈ ಮರೆತು ಮಾಡ್ತೀನಿ ಅದನ್ನು. ಅಲ್ಲಿ ದೇವರು ಅನ್ನೋ ಭಾವ ಬಂತು, ಹೊನ್ನು ಅನ್ನೋ ಭಾವ ಹೋಯಿತು. ದೇವರು ಅನ್ನೋ ಭಾವ ಬಂತು. ತನಗೆ ಆಪತ್ಕಾಲ ಬಂದಾಗ ಮತ್ತೆ ಆ ದೃಷ್ಟಿ ಎಲ್ಲಿ ಹೋಗುತ್ತಾ ಆತನಿಗೆ? ಗಣೇಶನ ಮೇಲೆ ಹೋಗುತ್ತೆ. ಅಪ್ಪ ನನ್ನ ಮನಸ್ಸು ಬೇಕು, ನಾನು ಮತ್ತೆ ನನಗೆ ಅನುಕೂಲ ಆದಾಗ, ನನಗೆ ಸಂಪತ್ತು ಬಂದಾಗ ನಾನು ಮತ್ತೆ ನಿನಗೆ ಮಾಡಿಸ್ತೀನಿ ಅಂಥೇಳಿ ಅದನ್ನು ಅಕ್ಸಾಲಿಗಿನ ಹತ್ರ ಹೋಗಿ ಪರೀಕ್ಷೆ ಮಾಡಿಸುತ್ತಾನ, ಅಥವಾ ಸರಾಫ್ರ ಹತ್ರ ಹೋಗಿ ಮಾರಾಟಕ್ಕೆ ಹೋಗ್ತಾನೆ. ಮಾರಾಟಕ್ಕೆ ಹೋದಾಗ ನೋಡಪ್ಪ ಇದು ಇಲ್ಲಿ ಐತೆಲ್ಲ, ಇದನ್ನು ನೋಡು ತೂಕ ಮಾಡು ಅಂತ. ಇಲ್ಲಿ ತೂಕ ಮಾಡಿದಾಗ ರೇಟ್ ಕೊಡ್ತಾನೆ ಅವನು, ಇಷ್ಟು ರೇಟ್ ಅಂತ ಕೊಡ್ತಾನೆ. ಮತ್ತು ಆಮೇಲೆ ಅದು ಗಣಪತಿನ ತೂಕ ಮಾಡು ಅಂತ ಹೇಳ್ತಾನೆ. ಗಣಪತಿನ ತೂಕ ಮಾಡಿದಾಗ ಅದಕ್ಕೂ ರೇಟ್ ಕೊಡ್ತಾನೆ, ಒಂದೇ ರೇಟ್ ಕೊಡ್ತಾನೆ. ಅರೆ ಇಲ್ಲಿ ಇದು ವಾಹನ, ಇದಕ್ಕೂ ಒಂದೇ ರೇಟು ಅದಕ್ಕೂ ಒಂದೇ ರೇಟಾ ಅಂತ ಕೇಳಿದರೆ ಇಲ್ಲಪ್ಪ, ಇಲ್ಲಿ ವಸ್ತುವಿನ ಮೇಲೆ ಬೆಲೆ ನಿಗದಿ ಆಗ್ತದೆ ಹೊರತು ಇಲ್ಲಿ ದೇವರು ಮತ್ತು ಇಲ್ಲಿ ಅಂತಿಲ್ಲ. ಇದು ದೇವರು ಚಿಕ್ಕದು ಬೇಡ ದೊಡ್ಡದು ತಗೋ, ಇದಕ್ಕೆ ಅಭಿಷೇಕ ಮಾಡೋದಕ್ಕೆ ನಿನಗೆ ಅನುಕೂಲ ಆಗಬೇಕಲ್ಲ, ಕಡ್ಯಾಕೊಂದು ಪಾವು ಲೀಟ್ರ್ ಹಾಲಿನೆಲ್ಲ ಮುಣಗಬೇಕಲ್ಲ, ಅಂಥ ದೇವ್ರನ್ನ ತಗೋ ಅಂತೇಳಿ ಮಾರಿರ್ತಾನೆ ಅವನು. ಆದರೆ ಅದೇ ದೇವ್ರನ್ನ ಮತ್ತೆ ಕೊಳ್ಳುವಾಗ ಹೇಗೆ ಮಾಡ್ತಾನೆ ಅಂದರೆ ಭಿನ್ನ ಭಿನ್ನ ಎರಡೂ ರೀತಿಯಲ್ಲಿ ಬೇರೆ ಬೇರೆ ಮಾಡ್ತಾನೆ. ಅದು ಕೆಳಗೆ ಬಿದ್ದರೆ ಅಪರಾಧ ಆಯಿತು ಅಂಥೇಳಿ ಭ್ರಮೆ ಪಡ್ತಾನೆ. ಅದನ್ನು ಮಾರುವಾಗ ತೊಗೊಂಡು ಹೋದಾಗ ಅವನೇನು ಮಾಡ್ತಾನೆ, ಸರಾಫ್ರ ಅವನು ಸುತ್ತಿಗೆ ತೊಗೊಂಡು ಅದು ತಲೆ ಮೇಲೆ ಹೊಡಿತಾನೆ. ತಲೆ ಮೇಲೆ ಹೊಡೆದು ಎರಡು ಸಮ ಮಾಡಿ ಒಂದನ್ನು ತಕ್ಕಡೆಯಲ್ಲಿ ಇಡ್ತಾನೆ, ಮತ್ತೊಂದನ್ನು ತಕ್ಕಡೆಯಲ್ಲಿ ಇಡ್ತಾನೆ. ಎರಡೂ ಒಂದೇ ರೇಟ್ ಇರ್ತದೆ ಅದಕ್ಕೆ. ಆದರೆ ಇಲ್ಲಿಗೆ ಕಡಿಮೆ ರೇಟು ಅಂಥೇಳಿ ಇರೋದಿಲ್ಲ, ಗಣೇಶನಿಗೆ ಹೆಚ್ಚು ರೇಟು ಅಂತ ಇರೋದಿಲ್ಲ. ಅಲ್ಲಿ ವಸ್ತು ಒಂದೇ ಹೊರತು ಬೇರೆ ಅಲ್ಲ
ವಸ್ತು ಭಿನ್ನ ಭಿನ್ನ ಅಂತೇಳಿ ಮನೆಯಲ್ಲಿ ತಿಳ್ಕೊಂಡಿದ್ದ. ಅಕ್ಕಸಾಲಿಗನ ಹತ್ರ ಅಥವಾ ಸರಾಫ್ರ ಹತ್ರ ಹೋದಾಗ ಆತನಿಗೆ ಒಂದೇ ಆಗಿ ಕಾಣಿಸ್ತು. ಇದು ವ್ಯವಹಾರಕ್ಕೆ ಮಾತ್ರ ಬರ್ತದೆ ಹೊರತು ಮತ್ತೆ ಮನೆ ವ್ಯವಹಾರಕ್ಕೆ ಮರೆತು ಹೋಗ್ತದ. ಮನೆಯಲ್ಲಿ ಜಗಲಿ ಮೇಲೆ ಇಟ್ಟಾಗ ವ್ಯವಹಾರ ಮರೆತು ಹೋಗ್ತದ, ಅಲ್ಲಿ ದೈವಿ ಭಾವನೆ ಬರ್ತದ. ಮತ್ತು ಅಂಗಡಿಗೆ ತಗೊಂಡು ಹೋದಾಗ ವ್ಯವಹಾರ ಬರ್ತದ. ಖರೀದಿ ಮಾಡುವಾಗ ದೈವಿ ಭಾವನೆಯಿಂದ ಖರೀದಿ ಮಾಡ್ತಾನೆ, ಮಾರಾಟ ಮಾಡುವಾಗ ವ್ಯವಹಾರದಿಂದ ಮಾರಾಟ ಮಾಡ್ತಾನೆ. ಇವನು ಹೀಗೆ ಸತ್ಯ ತನ್ನ ಗರ್ಭದಲ್ಲಿ ಇಟ್ಟುಕೊಂಡೇ ವ್ಯವಹಾರ ಮಾಡ್ತಾನೆ ಹೊರತು ಸತ್ಯದ ಕಡೆಗೆ ತಾನು ವಾಲ್ದೇ ಇರೋದರಿಂದ ಮತ್ತೆ ಭ್ರಮಿತಕ್ಕೆ ಒಳಗಾಗಿ ಅವನಿಗೆ ಸುಖ ಆಗುತ್ತೆ ಮತ್ತು ಭ್ರಮಿತಕ್ಕೆ ಒಳಗಾಗಿ ದುಃಖ ಆಗುತ್ತೆ. ಸದಾ ಸಂತೋಷ ಪಡ್ತಕ್ಕಂಥ ದೇಹವನ್ನು ಸದಾ ದುಃಖದಲ್ಲಿ ಇಡ್ತಾನೆ, ಸದಾ ಸಂತೋಷದಲ್ಲಿ ಇಡಲಿಕ್ಕೆ ಅವನಿಗೆ ಸಾಧ್ಯನೇ ಆಗೋದಿಲ್ಲ. ಯಾವುದು ಸಂತೋಷ ಅನ್ನಿಸ್ತದೋ ಮರುಕ್ಷಣದಲ್ಲಿ ಅವನಿಗೆ ದುಃಖ ತಂದು ಕೊಡ್ತದ. ಸಂಪತ್ತು ಬಂದಾಗ ಖರೀದಿ ಮಾಡ್ತಾನೆ, ಮತ್ತು ಆಪತ್ಕಾಲ ಬಂದಾಗ ಅದನ್ನೇ ಮಾರಾಟ ಮಾಡ್ತಾನೆ. ಅಂದರೆ ಭ್ರಮಿತಗೊಂಡು ವ್ಯವಹಾರ ಮಾಡ್ತಾನೆ ಹೊರತು ವ್ಯವಹಾರ ಕಳೆದು ಭ್ರಮೆಯನ್ನು ಕಳೆದು ಅವನು ಸತ್ಯದ ಕಡೆ ವಾಲಲಿಕ್ಕೆ ಸಮರ್ಥನಾಗೋದೇ ಇಲ್ಲ. ಸತ್ಯ ಆದರೆ ನಮಗೆ ಸುಖ ಆಗುತ್ತೆ ಏನು ಸದಾ ಅಂತಂದರೆ ಸದಾ ಸುಖ ಆಗುತ್ತೆ. ಯಾಕಂದರೆ ಮ್ಯಾಲಿನ ಒಂದು ಸ್ವಪ್ನದಲ್ಲಿ ತಾನದನ, ಜಾಗ್ರತ್ನಲ್ಲಿ ತಾನದನ, ಸುಷುಪ್ತಿಯಲ್ಲಿ ತಾನದನ. ತಾನು ಸತ್ಯನೋ ಅವು ಮೂರು ಸತ್ಯನೋ? ಇದ್ದ ತಾನು ಸತ್ಯನೋ? ಆ ಮೂರೂ ಅವಸ್ಥೆಯಲ್ಲಿ ಇದ್ದ ತಾನು ಸತ್ಯನೋ? ಏನು ಆ ಮೂರು ಅವಸ್ಥೆಗೆ ಸಾಕ್ಷೀಭೂತನಾಗಿ ನೋಡುವ ತಾನು ಸತ್ಯನೋ? ಇವೆರಡೂ ತಾನೇ. ಇವೆರಡರಲ್ಲಿ ಒಂದಾಗಿ ಒಂದು ಕಡೆ ಭ್ರಮಿತಗೊಂಡ ಭ್ರಮ ವ್ಯವಹಾರನೇ ನಡೆದದ ಜಗತ್ತಿನ ತುಂಬ. ಸತ್ಯ ಅನ್ನೋದು ಮರೆತು ಹೋಗ್ಯದ. ಈ ಸತ್ಯ ಯಾರು ತಿಳಿತಾರೋ, ಯಾರು ಸತ್ಯಕ್ಕೆ ಸಮೀಪ ಆಗ್ತಾರೋ, ಆ ಸತ್ಯನೇ ತಾನಾಗ್ತಾರೋ ಆತನಿಗೆ ಮಾತ್ರ ಒಲಿಯುವ ಕೆಲಸ. ಎಲ್ಲಿದು? ಅದೇನು ಹೊರಗಡೆ. ಇದಕ್ಕೆ ಯಾವ ಪುಸ್ತಕಗಳ ಅವಶ್ಯಕತೆ ಇಲ್ಲ, ಶಾಸ್ತ್ರದ ಅವಶ್ಯಕತೆ ಇಲ್ಲ, ಯಾವ ಪುಸ್ತಕಗಳ ಅವಶ್ಯಕತೆ ಇಲ್ಲ, ಯಾವ ಶಾಸ್ತ್ರದ ಅವಶ್ಯಕತೆ ಇಲ್ಲ, ಯಾವ ಗುರುಗಳ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಸ್ವಪ್ನದಲ್ಲಿದ್ದವನು ತಾನು, ಸುಷುಪ್ತಿಯಲ್ಲಿದ್ದವನು ತಾನು, ಜಾಗೃತ್ನಲ್ಲಿದ್ದವನು ತಾನು. ತಾನು ಇದ್ದು ಅನುಭವಿಸಿ ಭ್ರಮಿತಗೊಂಡ, ತಾನು ಇದ್ದು ಅನುಭವಿಸಿ ಸುಖಗೊಂಡ. ಒಂದಕ್ಕೆ ಸುಖ ಇಲ್ಲ, ದುಃಖ ಇಲ್ಲ. ಇವು ಮೂರಕ್ಕೂ ಸುಖ ಉಂಟು, ದುಃಖ ಉಂಟು. ಈ ಮೂರು ಅವಸ್ಥೆಗೆ ಸುಖನೂ ಇದೆ, ದುಃಖನೂ ಇದೆ. ಅದು ಸುಖನೂ ಸುಖ ಅಲ್ಲ, ದುಃಖನೂ ದುಃಖ ಅಲ್ಲ. ಇವು ಮೂರು ಅವಸ್ಥೆಯ ಸುಖ ದುಃಖಗಳನ್ನು ಕಳೆದು ಈ ಮೂರು ಅವಸ್ಥೆಗೆ ಪ್ರಧಾನವಾದ ಸಾಕ್ಷೀಭೂತನಾದ ಆತ ಏನದನಲ್ಲ, ಆತ ಸತ್ಯ, ಆತ ಸದಾ ಸುಖಿ, ಸುಖದ ಸುಖಿ ಅಂತೇಳಿ ತಾನೇ ತಿಳಿಬೇಕೇ ಹೊರತು ತನಗೆ ಮತ್ತಾರು ತಿಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಎನ್ಲೈಟನ್ಮೆಂಟ್ ಇದೆ. ಎನ್ಲೈಟನ್ಮೆಂಟ್ ಅಂದ್ರೇನು? ಅದೊಂದು ದೊಡ್ಡ ಚಮತ್ಕಾರ ವಿದ್ಯೆ ಅಲ್ಲ. ಆದರೂ ಕೂಡ ಲಕ್ಷ ಕೋಟಿಗೊಬ್ಬರೇ ಇರ್ತಾರೆ. ಭ್ರಮಿತಕ್ಕೆ ಒಳಗಾದವರು ಎಲ್ಲೆಲ್ಲೋ ಕಾಣ್ತಾರೆ. ಭ್ರಮೆಯಿಂದ ದೂರ ಸರಿದು ಬ್ರಹ್ಮನಾದವರು ಅಲ್ಲೊಬ್ಬರು ಇಲ್ಲೊಬ್ಬರು ಕಾಣ್ತಾರೆ. ಅಂದರೆ ಅವ್ರನ್ನ ಕಂಡು ಹಿಡಿಯೋದು ಹಾಗೆ? ಅವ್ರು ನಮ್ಮಂತೆ ಇರ್ತಾರೆ. ಬಸವಣ್ಣನೂ ನಮ್ಮಂತೆ ಇದ್ದರು, ಚನ್ನಬಸವಣ್ಣನೂ ನಮ್ಮಂತೆ ಇದ್ದರು, ಯೇಸು ಕ್ರಿಸ್ತನೂ ನಮ್ಮಂತೆ ಇದ್ದರು, ಪೈಗಂಬರರು ನಮ್ಮಂತೆ ಇದ್ದರು. ಮತ್ತು ಯಾರು ಎಷ್ಟು ಜನ ಸಂತರದರೋ, ಬ್ರಹ್ಮಜ್ಞಾನಿಗಳದರೋ, ಮಹಾವಿಜ್ಞಾನಿಗಳದರೋ ಅವರೆಲ್ಲರೂ ನಮ್ಮಂತೆ ಇದ್ದರು. ಈ ತನುವಿನಲ್ಲೇ ಬ್ರಹ್ಮಜ್ಞಾನ ಇದೆ. ಈ ತನುವನ್ನು ಭ್ರಮೆ ಆವರಿಸಿಕೊಂಡಿದೆ. ಬ್ರಹ್ಮಜ್ಞಾನ ನಾವು 10, 15, 20, 25 ವರ್ಷ ಕಲಿತು ಪಡಿತೀವಿ ನಾವು. ಇದಕ್ಕೆ ಯೂನಿವರ್ಸಿಟಿಗಳದಾವ. ಬ್ರಹ್ಮಜ್ಞಾನ ಕೊಡಲಿಕ್ಕೆ ಯೂನಿವರ್ಸಿಟಿಗಳದಾವ. ಯೂನಿವರ್ಸಿಟಿಯಲ್ಲೇ ಬ್ರಹ್ಮಜ್ಞಾನ ಹೀಗಿದೆ ಅಂತ ತೋರಿಸುವುದಿದೆ. ಇದು ಖಚಿತವಾದ ಬ್ರಹ್ಮಜ್ಞಾನ. ಯಾಕಂದರೆ ಕ್ರಿಸ್ತ ಹೀಗೆ ಹೇಳಿದ, ಶಂಕರರು ಹೀಗೆ ಹೇಳಿದರು, ಶರಣರು ಹೀಗೆ ಹೇಳಿದರು, ದಾಸರು ಹೀಗೆ ಹೇಳಿದರು, ಹೀಗೆ ಹೇಳಿದರು ಅಂತನ್ನುವ ಜ್ಞಾನ ಇದೆ ಹೊರತು ಇದು ಸತ್ಯ ಅಂತ ಖಚಿತವಾಗಿ ತಿಳಿಸುವ ಯೂನಿವರ್ಸಿಟಿಗಳು ಭಾಳ ಕಮ್ಮಿ ಆಗಿಬಿಟ್ಟವು. ಜ್ಞಾನ ಪ್ರಧಾನವಾದ ರಾಷ್ಟ್ರದಲ್ಲಿ ಜ್ಞಾನದಿಂದ ಭಾಳ ದೂರ ಸಾಗ್ತಾ ಇರೋದು ದುರದೃಷ್ಟಕರ ಸಂಗತಿ.
ಆದರೆ ಜ್ಞಾನಕ್ಕೆ ಹತ್ತಿರ ಆಗಬೇಕಾದವನು ತಾನೇ, ಆ ಜ್ಞಾನವನ್ನು ಅನುಭವಿಸಿ ಆನಂದ ಪಡೋನು ತಾನೇ. ಅದನ್ನು ಎಷ್ಟು ಬೇಗ ತಗೊಳ್ತಾನೋ ಅಷ್ಟು ಸಮರ್ಥನಾಗಿ ಆ ಸುಖವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಎಷ್ಟೊಂದು ಉಪನಿಷತ್ತುಗಳು ಹುಟ್ಟಿದು ಇದಕ್ಕಾಗಿ, ಜ್ಞಾನ ತಿಳಿಸೋದಕ್ಕಾಗಿ. ಎಷ್ಟೊಂದು ಮಹಾಗ್ರಂಥಗಳು ಹುಟ್ಟಿದವು. ಅವೆಲ್ಲ ಗ್ರಂಥಗಳು ಮನುಷ್ಯನಿಗೆ ಆ ಜ್ಞಾನದ ಸುಖ ಉಣ್ಣೋದಕ್ಕೋಗಿ, ಹೊರ ಸುಖ ಉಣ್ಣೋದಕ್ಕೋಗಿ ಅವು ಕೂಡ ಬ್ರಹ್ಮಜ್ಞಾನವನ್ನು ಬೀರಿದ್ವೆ ಹೊರತು. ಯಾಕಂದರೆ ಅದು ಬ್ರಹ್ಮಜ್ಞಾನನೇ ಹೇಳ್ತಿದ್ರೆ, ನಾನು ಹೇಳಿದ್ದು ಬ್ರಹ್ಮಜ್ಞಾನೇ ಆದರೂ ಕೂಡ ಬ್ರಹ್ಮಜ್ಞಾನ ಯಾವಾಗ ಸತ್ಯ ಆಗುತ್ತಂದರೆ ಸಾಕ್ಷಿ ಆಗಿ ನೋಡುವ ತಾನೇ ಆದಾಗ ಬ್ರಹ್ಮಜ್ಞಾನಿ ಆಗ್ತಾನೆ ಹೊರತು ಇದು ಮೂರು ಹೀಗದವ, ಇದು ಒಂದು ಹೀಗದ, ಇವು ಮೂರು ಅಂಥೇಳಿ ಭಿನ್ನ ಭಿನ್ನ ಮಾಡಿ ನೋಡಿ ಅನಾವರಣ ಮಾಡಿ ನೋಡಿ ಹೇಳೋದ್ರಿಂದ ಅಥವಾ ಅದನ್ನು ತಿಳಿಯೋದ್ರಿಂದ ಅದು ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅದು ಆದದ್ದು ತನಗೆ ಗೊತ್ತಾಗಬೇಕಲ್ಲ. ಅದು ಆದದ್ದು ತಾನು ಬ್ರಹ್ಮಜ್ಞಾನಿ ಆದದ್ದು ತನಗೆ ಗೊತ್ತಾಗಬೇಕು. ಅದು ಗೊತ್ತಾಗೋದೇ ಎನ್ಲೈಟನ್ಮೆಂಟ್. ಅಂದರೆ ತನ್ನಲ್ಲಿ ಈ ಜ್ಞಾನದ ತನುವಿನಲ್ಲಿ ಇದು ಬೇರಿಲ್ಲದ ಮರ ಅಂತ ಹೇಳ್ತಾರೆ ಸಂತರು. ಶರಣರು ಏನು ಹೇಳ್ತಾರೆ? ಇದು ಬೇರೆ ಇಲ್ಲದ ಮರ. ಇದು ಹೆಂಗೆ ಹಸಿ ಅದ, ಇದಕ್ಕೆ ಬೇರದ. ಮಣ್ಣು ಹಾಕೀವಿ, ಅದಕ್ಕೆ ನೀರು ಹಾಕ್ತೀವಿ, ಮತ್ತೆ ನೀರು ಹಾಕ್ತೀವಿ. ನೀರು ಹಾಕೋದ್ರಿಂದ ಆ ನೀರು ಕುಡಿದು ಹೊರಗಿನ ನೀರು ಸ್ವಲ್ಪ ಪ್ರಮಾಣದಲ್ಲಿ ಎಳ್ಕೊಂಡು ಅದು ಸದಾ ಹಸಿರಿರ್ತದೆ. ಇದು ಎಲ್ಲಿ ನೀರು ಎಳ್ಕೊಂತ, ಇದಕ್ಕೆ ಬೇರಿಲ್ಲ. ಇದು ಭೂಮಿ ಆಳಕ್ಕೆ ಹೋಗಿ ಬೆಳೆದಿಲ್ಲ, ನಿಂತಲ್ಲೇ ನಿಂದ್ರೋದಿಲ್ಲ. ಇದು ಹೇಗಂತಂದರೆ ಸುತ್ತಾಡ್ತಾ ಜ್ಞಾನದ ಸುಖ ಅನುಭವಿಸ್ತಾ ನೋಡಿ ಜ್ಞಾನದ ಆನಂದವನ್ನು ಹೀರ್ತಾ ಎಲ್ಲಿ ದುಃಖನೇ ಇಲ್ಲ ಅಂತೇಳಿ ಸಂತೋಷದಿಂದ ತಿರುಗುವ ಆ ಕಾಲ ಯಾವಾಗ ಬರ್ತದೆ ಅಂದರೆ ಈ ಮೂರೂ ಅವಸ್ಥೆಗಳನ್ನು ಸಾಕ್ಷಿಯಾಗಿ ನೋಡುವ ತಾನಾದಾಗ. ಈ ಮೂರೂ ಅವಸ್ಥೆಗಳನ್ನು ಸಾಕ್ಷಿಯಾಗಿ ನೋಡ್ತಿರ್ತಾನೆ, ತಾನೇ ನೋಡ್ತಿರ್ತಾನೆ. ಆ ತಾನಾದಾಗ ಅವನಿಗೆ ನಿಜ ಸುಖಿ ಆಗ್ತಾನೆ. ಅವನೇ ಶರಣ, ಅವನೇ ಮಹಾಜ್ಞಾನಿ. ಆ ಜ್ಞಾನ ಏನದಲ್ಲ ಈ ತನುವಿನಲ್ಲೇ ತನ್ಮಯವಾಗ್ಯದ. ಮತ್ತು ಭ್ರಮೆ ತನುವನ್ನು ಆವರಿಸಿಕೊಂಡದ. ಭ್ರಮ ಸುಖ ಏನದಲ್ಲ ಅದು ಇನ್ಸ್ಟಂಟ್ ಫುಡ್. ಅದು ಹೇಗೆ ಸುಖಕರವಾದ ತಿಂಡಿಗಳಿರ್ತಾವೋ ಮತ್ತು ರೋಗಜನ್ಯ ತಿಂಡಿಗಳಿರ್ತಾವೋ, ಅದು ನಾಲಿಗೆ ಹೇಗೆ ಹಾತೊರೆದು ತನುವನ್ನು ಕರ್ಕೊಂಡು ಹೋಗ್ತದಲ್ಲ, ಹಾಗೆ ತನುವನ್ನು ಆ ಬ್ರಹ್ಮಜ್ಞಾನಕ್ಕೆ ಮತ್ತೆ ಕರ್ಕೊಂಡು ಹೋಗಿ ಬ್ರಹ್ಮಜ್ಞಾನವನ್ನು ಮರೆತು ಬಿಡ್ತದೆ ಮನಸ್ಸನ್ನು. ಅದಕ್ಕೆ ಅವರು ರಾಮಕೃಷ್ಣ ಪರಮಹಂಸರು ಭಾಳಷ್ಟು ಜನ ಮನಸ್ಸನ್ನು ಕಳ್ಕೋಬೇಕು ಅಂಥೇಳಿ ಮನಸ್ಸನ್ನು ಬೈದರು. ಮನಸ್ಸಿಗೆ ಒಂದು ಹೇಳಿಲ್ಲ. ಇಲ್ಲಿ ನಮ್ಮಲ್ಲಿ ಬಳಕೆಯಲ್ಲದ ಪದ ಏನು ಅಂದರೆ ಶರಣರು ದಾಸರು ಸೂಳೆ ಅಂತ ಬಳಸ್ತಾರೆ. ಅವರಿಗೆ ಹೆಣ್ಣಿಲ್ಲ ಗಂಡಿಲ್ಲ. ಅವರು ಹೇಗೆ ನೋಡ್ತಾರಂದ್ರೆ ತನುವನ್ನು ಹೆಣ್ಣು ಗಂಡು ಕಳೆದು ನೋಡ್ತಾರೆ. ಆದರೆ ಸೂಳೆ ಅಂತ ಬಳಸ್ತಾರಲ್ಲ, ಎದಕ್ಕೆ ಬಳಸ್ತಾರ? ಆದ್ರೆ ಮಾಡುವ ಮನಸ್ಸಿಗೆ ಸೂಳೆ ಅಂತ ಬಳಸಿದರೆ ಹೊರತು ಅವರು ತನುವಿಗೆ ಹೆಣ್ಣನ್ನು ನೋಡಿ ಆ ವೇಷವೃತ್ತಿಯಲ್ಲಿದ್ದ ತಾಯಿಯನ್ನು ನೋಡಿ ಅವರು ಸೂಳೆ ಅನ್ನಲಿಲ್ಲ. ಅದು ವೃತ್ತಿ. ಆ ವೃತ್ತಿಯೊಂದಿಗೆ ಉಪಜೀವನ ಮಾಡ್ತಾರೆ. ಇದು ಭಾಳ ಕಠಿಣ ಆಗುತ್ತೆ ಈ ಮಾತು. ಸಮಾಜ ಇದನ್ನು ವಿಶ್ವಾಸ ಮಾಡೋಂಗಿಲ್ಲ, ಆದರೆ ಜ್ಞಾನಿ ವಿಶ್ವಾಸ ಮಾಡ್ತಾನೆ. ಆ ವೃತ್ತಿಯಲ್ಲಿ ಇದ್ದ ಆ ತಾಯಿ ಈ ಬ್ರಹ್ಮಜ್ಞಾನವನ್ನು ಸರಳವಾಗಿ ಪಡ್ಕೋಬೋದು. ಯಾಕಂದರೆ ಅದು ವೃತ್ತಿನೇ ಬೇರೆ. ಆ ವೃತ್ತಿನೇ ಬೇರೆ. ತಾನು ಜ್ಞಾನಿ ಆಗಬೇಕಾದ್ರೆ ಈ ಮೂರು ಅವಸ್ಥೆಗಳನ್ನು ಕಳ್ಕೊಂಡು ಈ ಮೂರು ಅವಸ್ಥೆಗೆ ಸಾಕ್ಷಿ ಆಗ್ತಕ್ಕಂಥ ಒಂದು ಸೂತ್ರ ತನಗೆ ಹೊಳೆದಾಗ ಆಕೆಗೆ ಬ್ರಹ್ಮಜ್ಞಾನಿ. ಯಾರು ಬಂದೋದ್ರೂ ಆಕೆಗೆ ಏನೂ ತೊಂದರೆ ಇಲ್ಲ. ಯಾಕಂದರೆ ಹೆಣ್ತನ ಕಳ್ಕೊಂಡ್ಬಿಟ್ಲು. ಹೆಣ್ತನ ಕಳ್ಕೊಂಡ ಮೇಲೆ ಮುಗಿದೋಯ್ತು. ಆ ತನುವನ್ನು ಯಾರು ಭೋಗಿಸಿದ್ರೇನು? ಅದು ಹಣ್ಣು ಬಿಟ್ಟ ಮರವ ಯಾರು ತರೆದರೇನು ಅಂತ ಅಕ್ಕ ಮಹಾದೇವಿ ಕೇಳ್ತಾಳೆ. ಹಣ್ಣು ಬಿಟ್ಟ ಮೇಲೆ ಮರನ್ನು
ಅವು ಎಲೆ ಹರ್ಕೊಂಡ್ರೆ ಚಿಗುರು ಅವು ದನ ಮೇಯ್ತವ, ಯಾರ್ಯಾರು ಹೋಗಿ ಏರಿ ಏನೋ ತಪ್ಪಲಕ್ಕೆ ತೋರಣ ಕಟ್ಟೋದಕ್ಕೆ ಅದು ಇದು ಹರ್ಕೊತಿರ್ತಾರೆ, ತಪ್ಪಲ ಹರ್ಕೊತಿರ್ತಾರೆ, ಗರಿಗಳನ್ನ ಮುರ್ಕೊತಿರ್ತಾರೆ. ಹಣ್ಣು ಬಿಟ್ಟ ಮೇಲೆ ಮರನ್ನು ಯಾರು ಹರಿದ್ರೇನು ಅದಕ್ಕೆ ಮಾಲೀಕನೇ ಇರೋದಿಲ್ಲ, ಕಾಯೋದಿಲ್ಲ. ಹಾಗೆ ಹೆಣ್ಣು ಅನ್ನುವ ಒಂದು ಅಜ್ಞಾನನ ಬಿಟ್ಟ ಮೇಲೆ, ಯಾಕಂದ್ರೆ ತನು ಹೆಣ್ಣು ಅಲ್ಲ ಗಂಡು ಅಲ್ಲ, ಈ ಮೂರು ಅವಸ್ಥೆಗಳನ್ನು ಸಾಕ್ಷಿಯಾಗಿ ನೋಡಿದ ಇದು ಮೂರು ಅವಸ್ಥೆಗಳು ಎಲ್ಲಿ ಆಗ್ಯಾವ ಅಂತಂದರೆ ತನುವಿನಲ್ಲೇ ಆಗ್ಯಾವಲ್ಲ. ಇದು ನಿದ್ರೆ ಮಾಡಿ ನಿದ್ರಾವಸ್ಥೆಯಲ್ಲಿ ಸ್ವಪ್ನವನ್ನು ಕಂಡದ ತನು, ಮತ್ತು ಗಾಢವಾಗಿ ನಿದ್ರೆ ಮಾಡಿ ಸುಷುಪ್ತಿ